ಆದರೆ ಮಗೆಯು ದಿವಿಜಪತಿಯೋಪಾದಿ ನೀವೆಮ್ಮಣ್ಣ ದೇವನ ಮೇದಿನಿಯ ಸಾಮ್ರಾಜ್ಯ ಪದವಿಯ ರಾಜಸೂಯವನು ಆಧರಿಸಿ ಸಾಕೆನಲು ಗಜಹಯವಾದಿಯಾದ ಸಮಸ್ತ ವಸ್ತುವನ ಐದೆ ಕೊಟ್ಟನು ಫಲುಗುಣಂಗೆ ಸುಮಿತ್ರ ಭಾವದಲ್ಲಿ 1 ತಿಂಗಳು ಫಲವು ಮನ್ನಣೆಯಿಂದ ಮನ್ನಿಸಿ ತನ್ನ ಸೇನಾವೃಂದವನು ಕಳುಹಿದನು ಬಳಿಯಲಿ ನರನ ಸತ್ಕರಿಸಿ ಮುಂದೆ ನಡೆದನು ರಾಮಗಿರಿಯಲಿ ನಿಂದು ಕಪ್ಪವ ಕೊಂಡು ತೆರಳಿಯೇ ಮುಂದಣಿ ಶಾನ್ಯದಲ್ಲಿ ಹೊಕ್ಕನು ಭವನ ಪರ್ವತವಾ ಆಗಿರೇಂದ್ರ ನಿವಾಸಿಗಳ ಸರಿಭಾಗಧನವನು ಕೊಂಡು ಬಳಿಕ ಮಹಾಗಜಾಶ್ವನ ಸೂರೆಗೊಂಡನು ಮುಂದೆ ದಂಡೆತ್ತಿ ಆಗಯಾಳರ ಗಾವಿಲರ ನಿರ್ಭಾಗಧೇಯರ ಮಾಡಿಯುತ್ತರ ಭಾಗದಲ್ಲಿ ತಿರುಗಿತ್ತು ಪಾಳೆಯವರಸ ಕೇಳೆಂದ ಗಿರಿಯ ತಪ್ಪಲವನಚರರ ಸಂಹರಿಸಿ ಮುಂದೆ ಬೃಹಂತಕನ ಕಾತರಿಸಿ ಕಾಣಿಸಿಕೊಂಡು ಸೇನಾಬಿಂದು ನಗರಿಯಲಿ ಇರವ ಮಾಡಿ ಸುಧಾಮದೈತ್ಯರನುರೆ ವಿಭಾಡಿಸಿ ಪಾರ್ವತೇಯರ ಪುರವ ಕೊಂಡು ಉಲೂಕರನು ಪೌರವರ ಭಂಗಿಸಿದ ಮುಂದೆ ದಸ್ಯುಗಳೇಳುವನು ಕ್ಷಣದಿಂದ ಕಾಶ್ಮೀರಕರ ಸಾಧಿಸಿ ಬಂದು ದಶಮಂಡಲದ ಲೋಹಿತರನು ವಿಭಾಡಿಸಿದ ತಂದ ಕಪ್ಪದಲಾತ್ರಿಗರ್ತರನಂದು ಹದುಳಿಸಿ ಗರುವಿತರ ನಾಟಂದು ಮುಂಕೊಂಡಾಭಿಚಾರ ಕರುಷಕರ ಗೆಲಿದ ಅರ್ಜುನನು, ನೀವು ನಮಗೆ ದೇವೇಂದ್ರನಿಗೆ ಸರಿಸಮಾನರು. ನಮ್ಮ ಅಣ್ಣನು ಸಮಸ್ತ ಭೂಮಿಯ ಚಕ್ರವರ್ತಿಯಾಗಿ ಮಾಡಬೇಕೆಂದಿರುವ ರಾಜಸೂಯ ಯಾಗವನ್ನು ಒಪ್ಪಿಕೊಂಡರೆ ಸಾಕು ಎಂದನು. ಭಗದತ್ತನು ಆನೆ, ಕುದುರೆ ಮೊದಲಾದ ಸಮಸ್ತ ವಸ್ತುಗಳನ್ನು ಅರ್ಜುನನಿಗೆ ಮೈತ್ರೀಭಾವದಿಂದ ಕೊಟ್ಟನು. ಅರ್ಜುನನನ್ನು 1 ತಿಂಗಳು ತನ್ನಲ್ಲಿಟ್ಟುಕೊಂಡು ಮನ್ನಿಸಿ ಭಗದತ್ತನು ತನ್ನ ಸೈನ್ಯವನ್ನು ಅವನೊಡನೆ ಕಳುಹಿಸಿದನು. ಅರ್ಜುನನು ಮುಂದುವರಿದು ರಾಮಗಿರಿಯ ಪ್ರದೇಶದ ರಾಜರಿಂದ ಕಪ್ಪುವನ್ನು ತೆಗೆದುಕೊಂಡು ಈಶಾನ್ಯ ದಿಕ್ಕಿನ ಭವನ ಪರ್ವತಕ್ಕೆ ಹೋದನು. ಆ ಪರ್ವತ ಪ್ರದೇಶದ ರಾಜರ ಐಶ್ವರ್ಯದ ಅರ್ಧ ಭಾಗವನ್ನು ತೆಗೆದುಕೊಂಡು ಗಜಾಶ್ವನೆಂಬ ರಾಜನ ಭಂಡಾರವನ್ನು ಸೂರೆಗೊಂಡನು. ಅಲ್ಲಿಂದ ಮುಂದೆ ಸಿಕ್ಕ ಮಹಾಗರ್ವಿತರನ್ನು ಪೂರ್ತಿಯಾಗಿ ದೋಚಿ ಉತ್ತರಕ್ಕೆ ಸೇನೆಯ ಪಾಳೆಯವು ಮುಂದುವರಿಯಿತು. ಪರ್ವತದ ತಪ್ಪಲಿನಲ್ಲಿದ್ದ ವನಚರರನ್ನು ಕೊಂದು ಬೃಹಂತಕ ರಾಜರನ್ನು ಕಂಡು ಸೇನಾಬಿಂದು ನಗರದಲ್ಲಿ ಕೆಲಕಾಲವಿದ್ದನು. ಸುಧಾಮರೆಂಬ ರಾಕ್ಷಸರನ್ನು ಬಡಿದು ಪರ್ವತ ರಾಜ್ಯದ ರಾಜಧಾನಿಯನ್ನು ವಶಪಡಿಸಿಕೊಂಡನು. ಉಲೂಕರನ್ನು ಪೌರವರನ್ನು ಭಂಗಪಡಿಸಿದನು. 7 ಗುಂಪು ದಸ್ಯುಗಳು, ಕಾಶ್ಮೀರಕರು, ದಶಮಂಡಲದ ಲೋಹಿತರು ಇವರನ್ನು ಬಡಿದು ಗೆದ್ದನು. ಅವರಿಂದ ಕಪ್ಪವನ್ನು ಪಡೆದು ತ್ರಿಗರ್ತಕರನ್ನು ಗೆದ್ದು ಮುಂದೆ ಹೋಗಿ ಅಭಿಚಾರಕರು ಕರೂಷಕರನ್ನು ಜಯಿಸಿದನು.